ಹಾಯ್, ಇವಾಗ ನಾನು ಮಹಾಕುಂಭಮೇಳ ಪ್ರಯಾಗ್ರಾಜಲ್ಲಿದ್ದೀನಿ. ಇವಾಗ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ. ನೀವು ನೋಡ್ಬೋದು ಕ್ರೌಡ್ ಹೇಗಿದೆ ಅಂತ. ನಿನ್ನೆ 29ನೇ ತಾರೀಕು ಅಮಾವಾಸ್ಯೆ ಇದ್ದಿದ್ದರಿಂದ, ಸ್ಪೆಷಲ್ ದಿನ ಇದ್ದಿದ್ದರಿಂದ ತುಂಬ ರಶ್ ಆಗಿ ಸ್ಟ್ಯಾಂಪೆಡ್ ಎಲ್ಲ ಆಗಿ 35-40 ಜನ ಸತ್ತಿದ್ರು ಅಂತ ಹೇಳಿದರು. ಹಾಗಾಗಿ ಇವಾಗ ಸ್ವಲ್ಪ ಟೈಟಾಗಿ ಮಾಡಿಬಿಟ್ಟಿದ್ದಾರೆ. ಈಸಿಯಾಗಿ ಬರೋಕ್ಕಾಗಲ್ಲ, ಸ್ವಲ್ಪ ದೂರ ನಡಿಲೇಬೇಕು. ಮತ್ತು ಪ್ರೈವೇಟ್ ವೆಹಿಕಲ್ ಬರ್ಬೋದಾ ಅಂತ ತುಂಬ ಜನಕ್ಕೆ ಕ್ವೆಶನ್ ಇರುತ್ತೆ. ಪ್ರೈವೇಟ್ ವೆಹಿಕಲಲ್ಲಿ ಖಂಡಿತವಾಗ್ಲೂ ನೀವು ಬರ್ಬೋದು. ಆದರೆ ಸ್ಪೆಷಲ್ ದಿನ ದಯವಿಟ್ಟು ಅವಾಯ್ಡ್ ಮಾಡಿ. ತುಂಬ ಕಷ್ಟ ಆಗುತ್ತೆ, ಬಿಡಲ್ಲ. ಬೇರೆ ದಿನ, ನಾರ್ಮಲ್ ದಿನ ಬಂದರೆ ನೀವು ತುಂಬ ಹತ್ರದವರೆಗೂ ಬರ್ಬೋದು. ಪಾರ್ಕಿಂಗ್ ತುಂಬ ಅವೈಲಬಿಲಿಟಿ ಇದೆ. ಹಾಗೆ ಹೇಗೆಲ್ಲ ಬರ್ಬೋದು, ಫ್ಲೈಟಲ್ಲಿ ಬರ್ಬೋದು, ಟ್ರೈನಲ್ಲಿ ಕೂಡ ಬರ್ಬೋದು. ಟ್ರೈನಲ್ಲಿ ತತ್ಕಾಲಲ್ಲಿ ಬುಕ್ ಮಾಡ್ಕೊಂಡು ಬನ್ನಿ. ಹಾಗೆ ನಿಯರ್ ಬೈ ಇದು ಏರ್ಪೋರ್ಟ್ಸ್ ಅಂದರೆ ನೀವು ನಾಗ್ಪುರ್ಗೆ ಹೋಗ್ಬೋದು, ಡೆಲ್ಲಿಗೆ ಹೋಗ್ಬೋದು, ಪಾಟ್ನಾಗೆ ಹೋಗ್ಬೋದು, ಲಕ್ನೋಗೆ ಹೋಗ್ಬೋದು, ಅಲ್ಲಿಂದ ಕೂಡ ಬರ್ಬೋದು. ವಾರಣಾಸಿಗೂ ಬರ್ಬೋದು. ಫ್ಲೈಟ್ ಟಿಕೆಟ್ ತುಂಬ ಜಾಸ್ತಿ ಆಗುತ್ತೆ. ಇದು ಪ್ರಯಾಗ್ರಾಜ್ಗೆ ನೀವು ಡೈರೆಕ್ಟ್ ಬರಬೇಕು ಅಂತಂದರೆ. ಆಮೇಲೆ ಮಕ್ಕಳನ್ನ ಹಿರಿಯರನ್ನ ಕರ್ಕೊಂಬರ್ಬೋದು ಅಂತ ಖಂಡಿತವಾಗ್ಲೂ ಕರ್ಕೊಂಬರ್ಬೋದು. ನಾನು ಹೇಳಿದಾಗೆ ನಾರ್ಮಲ್ ಡೇಸಲ್ಲಿ ಕರ್ಕೊಂಡು ಬನ್ನಿ, ಏನೂ ತೊಂದರೆ ಇಲ್ಲ. ಆದರೆ ತುಂಬ ನಡಿಬೇಕಾಗತ್ತೆ. ಅಂದರೆ ಮಕ್ಕಳಿಗೆ ಅಥವಾ ಹಿರಿಯರಿಗೆ ನಡೆಯೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಕಾಲು ನೋವು ಬೇರೆ ಏನಾದ್ರು ಸಮಸ್ಯೆ ಇದ್ದರೆ ಖಂಡಿತ ಅವ್ರಿಗೆ ಆಗಲ್ಲ ನಡೆಯೋದಕ್ಕೆ. ಸುಮಾರು ಒಂದು 5-6 ಕಿಲೋಮೀಟ್ರ್ ಆದರೂ ಮಿನಿಮಮ್ ನಡಿಬೇಕಾಗುತ್ತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ, ಆದ್ರೂ ತುಂಬ ತೀರಾ ಹತ್ರದವರೆಗೂ ಬಿಡಲ್ಲ, ಸ್ವಲ್ಪ ಜನ ಇರೋದ್ರಿಂದ. ಇನ್ನೊಂದು 5-6 ದಿನ ಬಿಟ್ಟರೆ ಮೋಸ್ಟ್ಲಿ ಆಟೋ ಮತ್ತು ಟೂ ವೀಲರ್ನ ಪೂರ್ತಿ ಹತ್ರದವರೆಗೂ, ತ್ರಿವೇಣಿ ಸಂಗಮದವರೆಗೂ ಬಿಡ್ಬೋದೇನೋ. ಈಗ ಸ್ವಲ್ಪ ಕ್ರೌಡ್ ನೆನ್ನೆ ಎಫೆಕ್ಟ್ ಇದ್ದಿದ್ದರಿಂದ ಇವಾಗ ನಾವು ತುಂಬ ದೂರ ನಡಿಬೇಕಾಯಿತು. ನಮಗೆ ನಡೆಯೋದೇನೋ ತೊಂದರೆ ಅಷ್ಟಿಲ್ಲ, ಬಟ್ ಕ್ರೌಡ್ ಜಾಸ್ತಿ ಇದ್ದರೆ ಹೆಂಗಪ್ಪ ಅಂತ ಸ್ವಲ್ಪ ಭಯ ಆಯಿತು. ನಾವು ಡೆಲ್ಲಿಗೆ ಬಂದಿದ್ದು. ಡೆಲ್ಲಿಗೆ ಫ್ಲೈಟಲ್ಲಿ ಬಂದು ಅಲ್ಲಿಂದ ತತ್ಕಾಲ್ ಟ್ರೈನ್ ಬುಕ್ ಮಾಡಿಕೊಂಡು ಅಲ್ಲಿಂದ ನಾವು ಇಲ್ಲಿಗೆ ಟ್ರೈನಲ್ಲಿ ಬಂದ್ವಿ. ಟ್ರೈನು 10 hours ಡಿಲೇ ಆಯಿತು ಟೋಟಲ್ಲು. ಬಟ್ ಬೇರೆ ಯಾವುದೇ ಥರ ಸಮಸ್ಯೆ ಇಲ್ಲ, ಸ್ವಲ್ಪ ದೂರ ನಡಿಬೇಕು ಅಂತ ಅಷ್ಟೇ. ಆಮೇಲೆ ನಾವು ಸ್ವಲ್ಪ ದೂರ ಒಂದು ಬೈಕಲ್ಲಿ ಬಂದ್ವಿ, ಅಂದರೆ 2 ಬೈಕ್ಸಲ್ಲಿ. ನಾನು ಒಂದು ಮಗು, ಸಂದೀಪು ಇನ್ನೊಂದು ಮಗು ಬೇರೆ ಟೂ ವೀಲರಲ್ಲಿ ಬಂದ್ವಿ. ಹಾಗೆ ಅಲ್ಲಿಂದ ಇನ್ನೂ ಮುಂದೆ ಬರಬೇಕಾಯಿತು. ಇಲ್ಲೇನಾದ್ರು ಕುಡಿಯೋಣ. ಅಲ್ಲಿಂದ ಮತ್ತೆ ಇನ್ನೊಂದು ಸ್ವಲ್ಪ ದೂರ ಟೂ ವೀಲರಲ್ಲಿ ಬಂದ್ವಿ. ಅದಾದಮೇಲೆ ನಾವು ತುಂಬ ದೂರ ನಡೆದ್ವಿ, ಒಂದು ಅಪ್ ಟು 5 ಕಿಲೋಮೀಟ್ರಷ್ಟು ನಡೆದಿರ್ಬೋದು. ಹಾಗೆ ಇಲ್ಲಿ ಬಂದ ಮೇಲೆ ಬೋಟಲ್ಲಿ ಈ ಮಧ್ಯೆ ಸ್ವಲ್ಪ ದೂರ ಹೋಗಿ ಈ ತ್ರಿವೇಣಿ ಸಂಗಮದವರೆಗೂ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಎಲ್ಲರೂ ಹೇಳ್ತಾರೆ 500, 1000 ಎಲ್ಲ ಕೇಳ್ತಾರೆ, 200, 300. ಬಟ್ ಮಿನಿಮಮ್ ಇಲ್ಲಿರೋದು ರೂಲ್ಸು 100 rupees ಪರ್ ಹೆಡ್ ತೊಗೋಬೇಕು ಅಂತ. ಆದರೆ ನಾವು ಪರ್ ಹೆಡ್ 200 ಕೊಟ್ವಿ. ಪರವಾಗಿಲ್ಲ, ಒಂದೊಂದು ಸತಿ ಬರ್ತೀವಿ ನಾವು. ಅದು ಬೇರೆ 144 ವರ್ಷಕ್ಕೆ ಒಂದು ಸತಿ ಬರೋ ಅಂಥದ್ದು. ಲೈಫ್ ಟೈಮಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಹಾಗಾಗಿ ನಾವು ಬಂದ್ವಿ.